ಒಂದೇ ದಿನ 15/6/2009 15 ವರ್ಷ ವಯಸ್ಸಿನ ಒಂದು ಹುಡುಗಿಯ ಒಂದು ಶವ ಸಿಗುತ್ತೆ. ಅವತ್ತೇ ಪೋಸ್ಟ್ಮಾರ್ಟಮ್ ಆಗುತ್ತೆ. ಶವದ ವಾರಸುದಾರರು ಗೊತ್ತಾಗಲ್ಲ, ಆದರೆ ಅವತ್ತೇ ದಫನ್ ಮಾಡಿಬಿಡಿ ಅಂತ ಪೊಲೀಸರು ಪಂಚಾಯತಿಗೆ ಪತ್ರ ಬರೀತಾರೆ. ಆಕೆ ID ಕಾರ್ಡ್ ತೋರಿಸದೇ ಇದ್ರೂ ಕೂಡ ಆಕೆಗೆ ಜಾಗ ಕೊಟ್ಟು ನಂತರ ಕೊಲೆಯಾಗಿ ಆಕೆ ಅಪರಿಚಿತೆ ಅಂತ ಸ್ವತಃ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಮತ್ತು ಪಂಚಾಯತಿ ರೆಕಾರ್ಡ್ಗಳಲ್ಲಿ ಎರಡರಲ್ಲೂ ಇರಬೇಕಾದ್ರೆ ಆಕೆ ಶವವನ್ನ ಮಾರನೇ ದಿನನೇ ದಫನ್ ಹೇಗೆ ಮಾಡಿಬಿಡ್ತಾರೆ? ಇದು ಇನ್ನೊಂದು ಪ್ರಶ್ನೆ. ಇನ್ನೂ ಒಂದು ಕಾರಣ ಕೂಡ ಇದೆ. ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ನಾರಾಯಣ ಮತ್ತು ಯಮುನಾ ಇವೆಲ್ಲರೂ ಇವರು ಸ್ಥಳೀಯರಾದ್ರಿಂದ ಇವರಿಗೆ ಹೆಸರುಗಳಿವೆ. ಇವರು ಪರಿಚಿತ ಶವಗಳಾಗಿ ಮುಗಿದು ಹೋದರು. SIT ಅನ್ನೋದು ನೆಲ ಅಗಿಯೋಕಿರುವಂಥ ಏಜೆನ್ಸಿ ಅಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಅಗಿಯೋ ಕೆಲಸವನ್ನು SIT ಮಾಡ್ತಾನೆ ಇಲ್ಲ. ಅಲ್ಲಿ ಹೂತಿರಬಹುದಾದ ಯಾವುದೇ ಶವದ ಪಳೆಯುಳಿಕೆಗಳನ್ನು ಲಭ್ಯವಿರುವ ಎಲ್ಲ ತಂತ್ರಜ್ಞಾನ ಬಳಸಿ ಪತ್ತೆ ಹಚ್ಚೋದು. ಅಂದರೆ ಒಣ ಮತ್ತು ಅರೆ ಒಣ ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣು ಸಾಮಾನ್ಯವಾಗಿ ಮೂಳೆ, ಹಲ್ಲು ಮತ್ತು ಚಿಪ್ಪುಗಳನ್ನು ಬಹುಕಾಲ ಉಳಿಸ್ಕೊಳ್ಳುತ್ತೆ. ಈಗಾಗಲೇ ಏನನ್ನೋ ಮುಚ್ಚಿಡೋದಕ್ಕೆ ಯಾರದ್ದೋ ಪಾಪಕೃತ್ಯಗಳ ಸರಮಾಲೆಯಲ್ಲಿ ಶಾಮೀಲಾಗೋಕ್ಕೆ ಹೊರಟಿದಾರ ಅನ್ನುವಂಥ ಅನುಮಾನವನ್ನು ಅದು ತಂದಿದೆ. ಇನ್ನೂ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳದಲ್ಲಿ ಆದ ಅಸಹಜ ಸಾವಿನ ಪ್ರಕರಣದ ಶವವನ್ನು ದಫನ್ ಮಾಡಿ ಅಂತ ಧರ್ಮಸ್ಥಳದ ಪಂಚಾಯಿತಿ ದಾಟಿ, ಉಜಿರೆ ದಾಟಿ ಬೆಳ್ತಂಗಡಿ ಪಂಚಾಯಿತಿಯನ್ನು ಕೇಳಲಾಗಿದೆ ಅಂತ ಕೂಡ ಆರೋಪಿಸಲಾಗಿದೆ. ಈ ರಾಜ್ಯದ ಅಧಿಕೃತ ವಿರೋಧ ಪಕ್ಷವೇ SIT ತನಿಖೆಗೆ ಬೆದರಿಕೆ ಒಡ್ಡುವಂಥ ರೀತಿಯಲ್ಲಿ, ಸಾಕ್ಷಿದಾರರನ್ನು ಹೆದರಿಸುವ ರೀತಿಯಲ್ಲಿ ನಡೆದುಕೊಳ್ತಿದ್ದಾಗ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರೆ, ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಇಲ್ಲೊಂದು ಷಡ್ಯಂತ್ರ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ನಮಗೆ ಪ್ರಶ್ನೆ ಬಂದೇ ಬರುತ್ತೆ. SIT ಕಾನೂನು ಪ್ರಕಾರ ನಡ್ಕೊಳ್ತಾ ಇದೆಯಾ? ಬೆಂಗಳೂರಿನ ಯಲಾಂಕದಿಂದ ಬೈಕ್ ಯಾತ್ರೆ ಮಾಡೋರು, ವಿಧಾನಸಭೆಯಲ್ಲೇ 2 ದಿನ ಅಬ್ಬರಿಸಿ ಬೊಬ್ಬಿರಿದವರು, ಇದನ್ನೊಂದು ಷಡ್ಯಂತ್ರ ಅಂತಂದವರು, ಧರ್ಮವನ್ನ ಮುಂದೆ ತಂದು ಕೊಲೆ ಮತ್ತು ಅತ್ಯಾಚಾರಕ್ಕೀಡಾದ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗದೇ ಇದ್ರೂ ಪರವಾಗಿಲ್ಲ ಅಂತ ವರ್ತಿಸ್ತಾ ಇರೋರು ಇರೋದ್ರಿಂದ ನಮಗೆ ಪ್ರಶ್ನೆ ಬಂದೇ ಬರುತ್ತೆ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ನಡೀತಿರುವಂಥ ಒಂದು ಮಹತ್ವದ SIT ತನಿಖೆಯನ್ನು ಈ ನಾಡಿನ ವಿರೋಧ ಪಕ್ಷದವರು, ಕೆಲವು ಮಾಧ್ಯಮದವರು ಮತ್ತು ಕೆಲವು ಆಡಳಿತ ಪಕ್ಷದವರು ಸಹ ಸೇರಿಕೊಂಡು ದಿಕ್ಕು ತಪ್ಪಿಸೋಕೆ ಹೊರಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಗೃಹ ಸಚಿವರಾದಂಥ G. ಪರಮೇಶ್ವರ್ ಅವರು ಸದನದಲ್ಲಿ ನಿನ್ನೆ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಆ ಹೇಳಿಕೆ ಬಹುಭಾಗ ಸಾಕಷ್ಟು ಪ್ರಬುದ್ಧವಾಗಿತ್ತು. ಒಬ್ಬ ಹೋಮ್ ಮಿನಿಸ್ಟರು ಒಂದು ತನಿಖೆ ಬಗ್ಗೆ ಯಾವ ರೀತಿಯಲ್ಲಿ ಮಾತಾಡಬೇಕು ಆ ರೀತಿಯ ತೂಕ ಆ ಮಾತುಗಳಲ್ಲಿ ಇತ್ತು ಅನ್ನೋದು ನಿಜ. ಆದ್ರೂ 2 ವಿಚಾರಗಳು ಈಗಲೂ ಕೂಡ ಆತಂಕ ಹುಟ್ಟಿಸ್ತಾ ಇವೆ. ಒಂದು, SIT ಸ್ವತಃ ತಾನು ಈ ಅಸಹಜ ಸಾವನ್ನಪ್ಪಿರತಕ್ಕಂಥ ಶವಗಳ ಕುರುಹುಗಳನ್ನು ಹೊರತೆಗೆಯುವ ಕೆಲಸಕ್ಕೆ ತಾನೇ ತಾತ್ಕಾಲಿಕ ತಡೆ ಹಾಕ್ಕೊಂಡಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಅದು ಆತಂಕ ಮೂಡಿಸುತ್ತೆ. ಎರಡನೇದು, ಈಗಾಗಲೇ ಹೊರತೆಗೆದಿರ್ತಕ್ಕಂಥ ಜಾಗಗಳಲ್ಲಿ ಮೂಳೆ ಮತ್ತು ಮಣ್ಣಿನ ಸ್ಯಾಂಪಲಲ್ಲಿ ಸತ್ತು ಹೋದವರ ಕುರುಹುಗಳನ್ನು ಪತ್ತೆ ಹಚ್ಚೋದಕ್ಕೆ ವೈಜ್ಞಾನಿಕ ವಿಧಾನಗಳನ್ನು ಬಳಸ್ತಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಅದರ ಹೊರತಾಗಿ, ಅಂದರೆ ಈಗಾಗಲೇ ಅಗೆದ ಜಾಗಗಳಲ್ಲಿ ಏನು ಸಿಕ್ತು ಅನ್ನೋದನ್ನು ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ವಿಸ್ತರಿಸೋದ್ರ ಬಗ್ಗೆ ಅವ್ರು ಏನೂ ಹೇಳಿಲ್ಲ. ಅವರು ಗೃಹ ಸಚಿವರಾಗಿ ಇದನ್ನು ಹೇಳಬೇಕಿರಲಿಲ್ಲ. ಆದರೆ SIT ಏನು ಮಾಡ್ತಾ ಇದೆ, ಏನು ಮಾಡೋಕ್ಕೆ ಹೊರಟಿದೆ ಅನ್ನೋದನ್ನು ಕೂಡ ವಿಧಾನಮಂಡಲದಲ್ಲಿ ಮುಂದಿಟ್ಟಿಲ್ಲ. ಇವೆರಡು ಯಾಕೆ ಆತಂಕಕಾರಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಡೆಯಲ್ಲಿ ಹೇಳ್ತೀನಿ. ಆದರೆ ಈ ವಿಚಾರದಲ್ಲಿ ಕಾನೂನಿನ ಪ್ರಕಾರ SIT ತನಿಖೆಯನ್ನು ಈಗಲೇ ನಿಲ್ಲಿಸೋದಕ್ಕೆ ಅವಕಾಶನೇ ಇಲ್ಲ. ಇನ್ನೂ ಒಂದು ಮಾತು ಹೇಳಬೇಕು ಅಂದರೆ, ಸೌಜನ್ಯ ವಿಚಾರದಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ನಡೆದಂಥ ಅಸಹಜ ಸಾವುಗಳ ವಿಚಾರದಲ್ಲಿ, ಅತ್ಯಾಚಾರ ಮತ್ತು ಕೊಲೆಗಳ ವಿಚಾರದಲ್ಲಿ ನಮಗೇನು ಮಾಹಿತಿ ಇಲ್ಲಿ ತನಕ ಬಂದಿದೆ, ಇದೀನ.comನ ತಂಡ ಅಥವಾ ಇತರೆಡೆಗಳಿಂದ ಇದುವರೆ ತನಕ ಬಂದಿರುವಂಥ ಸಂಗತಿಗಳು ನಮಗೆ ಒಂದನ್ನು ಮನವರಿಕೆ ಮಾಡಿಸಿದೆ. ಅದೇನೆಂದರೆ, ಧರ್ಮಸ್ಥಳದ ಸುತ್ತಲಿನ ಅಸಹಜ ಸಾವುಗಳ ಕುರಿತಾದ ಸತ್ಯವನ್ನು ಶಾಶ್ವತವಾಗಿ ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಕಡೆ ಅದನ್ನು ಮುಚ್ಚಿಡೋಕ್ಕೆ ಪ್ರಯತ್ನಿಸಿದ್ರೆ ಇನ್ನೊಂದು ಕಡೆಗೆ ಅದು ಏಳ್ತಾನೆ ಇರುತ್ತೆ. ಸಮಯ ಕಳೀತಾ ಇದ್ದಂಗೆ ಇದರ ಬೇರೆ ಬೇರೆ ಆಯಾಮಗಳು ವಿಸ್ತಾರ ಆಗ್ತಾನೆ ಹೋಗುತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಹಾಗಾಗಿ ನಮಗೆ ಏನೇ ಆತಂಕ ಇದ್ದರೂ ಕೂಡ ಈ ವಿಚಾರದಲ್ಲಿ ಸತ್ಯ ಅಂತಿಮವಾಗಿ ಹೊರ ಬರುತ್ತೆ ಮತ್ತು ಯಾರು ಈ ಅಸಹಜ ಸಾವುಗಳಿಗೆ ಕಾರಣವಾಗಿರಬಹುದಾದಂಥವ್ರಿದ್ದಾರೆ ಅವ್ರಿಗೆ ಮುಂದೊಂದು ದಿನ ಶಿಕ್ಷೆ ಆಗುತ್ತೆ ಅನ್ನೋದು ನಡೀತಾ ಇರುವಂಥ ವಿದ್ಯಮಾನಗಳು ಸ್ಪಷ್ಟಪಡಿಸ್ತವೆ. ಹೀಗಿದ್ದರೂ ಕೂಡ ನಾವು ಕೆಲವು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಲೇಬೇಕಿದೆ. ಕಳೆದ 1.5 ತಿಂಗಳಿಂದ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನವನ್ನು ನೀವೆಲ್ಲ ಸ್ವಲ್ಪ ನೆನಪಿಸ್ಕೊಳ್ಳಿ. SIT ಕೆಲಸ ಶುರು ಮಾಡಿದ ಮೇಲೆ ಸುಮಾರು 3 ವಾರಗಳಾದ ನಂತರ
ಒಂದು ಭಾವನೆಯನ್ನು ಕೆಲವರು ವ್ಯವಸ್ಥಿತವಾಗಿ ಹರಡೋದಕ್ಕೆ ಶುರು ಮಾಡಿದ್ರು. ಅದರ ಮೊದಲನೇ ಆಯಾಮ, ಕೋರ್ಟಿನ ಮುಂದೆ ಹೋಗಿ ಸಾಕ್ಷಿ ಹೇಳಿದಂಥ ಭೀಮಾ ಎನ್ನುವ ಅನಾಮಿಕ ವ್ಯಕ್ತಿ ತೋರಿಸಿದಂಥ ಸುಮಾರು 15 ಜಾಗಗಳಲ್ಲೂ SIT ಆಗದಿದೆ, ಅಲ್ಲೆಲ್ಲೂ ಕೊಲೆ ಮತ್ತು ಅತ್ಯಾಚಾರಗಳು ನಡೆದಿವೆ ಅಂತ ಹೇಳಬಹುದಾದ ಬಲಿಪಶು ಮಹಿಳೆಯರ ಮೂಳೆಗಳ ಸಾಕ್ಷಿ ಸಿಕ್ಕಿಲ್ಲ. ಹಾಗಾಗಿ ಈ ಇಡೀ ಆರೋಪನೆಯ ಸುಳ್ಳು ಅನ್ನೋದು ಒಂದು ವಾದ. ಹಾಗಾಗಿ ಅದರಿಂದ ದಾಟಿ ಅವರು ಧರ್ಮಸ್ಥಳಕ್ಕೆ ಅಪಚಾರ ತರುವಂಥ ಕೆಲಸ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ, ಈ ರೀತಿ ಏನೇನೋ ಹೇಳ್ತಾ ಇದ್ದಾರೆ. ಇದರ ಎರಡನೇ ಆಯಾಮ ಏನು ಅಂತಂದರೆ, ಆ ವ್ಯಕ್ತಿ ಭೀಮಾ ತಾನು ಎಲ್ಲಿ ಹೂತಿದ್ದರೋ ಆ ಜಾಗಗಳನ್ನು ಮರೆತು ಬಿಟ್ಟಿರ್ಬೋದು, ಹಾಗಾಗಿ ಸಾಕ್ಷಿಯಂತೂ ಸಿಗಲ್ಲ, ಹಾಗಾಗಿ ಈ ಕೇಸು ಮುಂದಕ್ಕೆ ಹೋಗಲ್ಲ ಅನ್ನೋದು ಇನ್ನೊಂದು ವಾದ. ಈ ಕಾರಣದಿಂದಾಗಿ ಈ ಅಗೆತ ಶುರುವಾದ ನಂತರದ 10 ದಿನ ಸುಮ್ಮನಿದ್ದಂಥ ಬಿ ಜೆ ಪಿ ಪರ ಮಾಧ್ಯಮಗಳು ಮತ್ತು ಅವರ ಇಡೀ ಕೂಟ ಒಂದೇ ಸಮನೆ ಇದು ಧರ್ಮಸ್ಥಳದ ಪವಿತ್ರ ಕ್ಷೇತ್ರಕ್ಕೆ ಮಾಡ್ತಿರುವಂಥ ಅಪಮಾನ, ಷಡ್ಯಂತ್ರ ಇತ್ಯಾದಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಅದನ್ನು ಈ ನಾಡಿನ ವಿಧಾನಮಂಡಲದ ಅಧಿವೇಶನದಲ್ಲೂ ಆಡಿದ್ರು. ಆಡಳಿತ ಪಕ್ಷದವರು ಕೂಡ ಕೆಲವರು ಅದಕ್ಕೆ ಪೂರಕವಾದಂಥ ಮಾತುಗಳನ್ನು ಆಡಿಬಿಟ್ರು. ಇವ್ರು ಯಾರಿಗೂ SIT ರಚನೆ ಆಗಿದ್ಯೇಕೆ, ಕಾನೂನು ಏನು ಹೇಳುತ್ತೆ, ಮೂಳೆಗಳು ಸಿಗದೇ ಇದ್ದರೆ ಬೇರೆ ಸಾಕ್ಷಿ ಸಿಕ್ಕಿಲ್ವಾ ಅಥವಾ ಸಿಗೋದಿಲ್ವಾ, ಇದರ ಮುಂದಿನ ಕಾನೂನಿನ ನಡೆ ಏನಾಗಿರ್ಬೋದು ಅನ್ನೋದರ ಅರಿವಿಲ್ಲ, ಅಥವಾ ಅರಿವಿದ್ದರೂ ದುರುದ್ದೇಶಪೂರ್ವಕವಾಗಿ ಈ ರೀತಿಯ ಷಡ್ಯಂತ್ರವನ್ನು ಅವರು ಹೆಣಿತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಧಾನಮಂಡಲದ ಅಧಿವೇಶನವನ್ನೂ ದುರುಪಯೋಗ ಮಾಡಿಕೊಂಡು ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಯಾರು ಇವತ್ತು ಷಡ್ಯಂತ್ರ ಇತ್ಯಾದಿ ಮಾತಾಡ್ತಾ ಇದ್ದಾರೆ, ಯಾರು ಇವತ್ತು ಧರ್ಮಸ್ಥಳಕ್ಕೆ ಅಪಚಾರ ಆಗಿದೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ, ಅವರು ಒಂದು ಕಾನೂನಿನ ಪ್ರಕ್ರಿಯೆಯ ಒಳಗಡೆ ಮಧ್ಯಪ್ರವೇಶ ಮಾಡಿ ಅವರು ಸಾಕ್ಷಿಗಳು ಯಾರು ಮುಂದೆ ಬಂದಿದ್ದಾರೆ ಅವರಿಗೆ ಬೆದರಿಕೆ ಹುಟ್ಟುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಇದರ ಬಗ್ಗೆನೇ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಕೆಲವು ಅತ್ಯುತ್ತಮವಾದಂಥ ಸಂಗತಿಗಳನ್ನು ಅಧಿವೇಶನದಲ್ಲಿ ತಮ್ಮ ವಿವರಣೆಯಲ್ಲಿ ಮುಂದೆ ಕೊಟ್ಟರು. ಆ ವಿವರಣೆಯನ್ನು ಆಧರಿಸಿ ಮತ್ತು ಅದಕ್ಕೂ ಮುಂದಕ್ಕೆ ಹೋಗಿ ಇನ್ನೂ ಕೆಲವು ಅಂಶಗಳನ್ನು ಈ ರಾಜ್ಯದ ಜನರ ಮುಂದೆ ಇಡಬೇಕಿದೆ ಮತ್ತು ಅವರ ವಿವರಣೆಯ ಮೇಲೇ 2 ಪ್ರಶ್ನೆಗಳನ್ನು ಎತ್ತಬೇಕಿರೋದು ಕೂಡ ಇವತ್ತಿನ ಅಗತ್ಯ ಅಂತ ಅನಿಸುತ್ತೆ. ಈ ವಿಡಿಯೋದ ಉದ್ದೇಶ ಈ 2 ಸಂಗತಿಗಳನ್ನು ಮಾಡೋದು. ಮೊದಲಿಗೆ SIT ರಚನೆ ಆಗಿದ್ದಂಥ ಈ ಆದೇಶವನ್ನು ನೋಡಿ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗರವರ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 39/2025 ಕಾಲಂ 211A BNS ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಒಂದು SIT ರಚಿಸುವುದು ಸೂಕ್ತವೆಂದು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. ಇದು ಅದರಲ್ಲಿದೆ. ಮತ್ತು ಈ ಮೊಕದ್ದಮೆ ಸಂಖ್ಯೆಯನ್ನು ಉಲ್ಲೇಖಿಸಿ SIT ರಚನೆ ಮಾಡೋದಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ. ಅದಾದ ಮೇಲೆ ಇದನ್ನು ಗಮನಿಸಬೇಕು. ಅದೇ ಆದೇಶದಲ್ಲಿ ಮೇಲ್ಕಂಡ ಪ್ರಕರಣವೂ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಇತರೆ ಎಲ್ಲ ಪ್ರಕರಣಗಳ ತನಿಖೆಯನ್ನು ಈ SITಗೆ ವರ್ಗಾಯಿಸುವುದು ಅಂತ ಹೇಳ್ತಾರೆ. ಅಂದರೆ ಭಾಳ ಸ್ಪಷ್ಟವಾಗಿ ಈ ಒಂದು ಆದೇಶದಲ್ಲಿ ಬರೆದಿರೋದು ಮತ್ತು ಗೃಹ ಸಚಿವರು ವಿಧಾನಸಭೆಯಲ್ಲಿ ಹೇಳಿದ್ದು ಎರಡೂ ಕೂಡ ಏನು ಅಂತಂದರೆ, ಮಹಿಳಾ ಆಯೋಗದ ಶಿಫಾರಸ್ಸಿನಿಂದ ನಾವು ಇದನ್ನು ಮಾಡಿದ್ವಿ. ಹಾಗಾದರೆ ಮಹಿಳಾ ಆಯೋಗ ಏನು ಬರೆದಿತ್ತು ಈ ಪತ್ರದಲ್ಲಿ ನೋಡಿ. ಇಲ್ಲಿ ಹೇಳ್ತಾರೆ ಆಯೋಗದ ಅಧ್ಯಕ್ಷರು, ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ SIT ರಚನೆ ಮಾಡಬೇಕು ಅಂತ ಅವ್ರು ಕೋರಿದ್ರು. ಗಮನಿಸಿ, ಇನ್ನೊಂದ್ಸರಿ ಹೇಳ್ತೀನಿ, 20 ವರ್ಷಗಳಿಂದ ಈ ವ್ಯಾಪ್ತಿಯಲ್ಲಿ ನಾಪತ್ತೆಯಾಗಿರುವ ಅಸ್ವಾಭಾವಿಕವಾದ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ಆಗಬೇಕಿರೋದು. ಅದನ್ನು ಬಿಟ್ಟು ಆ ಸಾಕ್ಷಿದಾರನ ಹೇಳಿಕೆಯಲ್ಲಿ ಯಾವ್ಯಾವ ಜಾಗ ತೋರಿಸಲಾಗಿದೆಯೋ ಅಲ್ಲಿ SIT ಅವರು ಅಗಿಬೇಕು, ಮೂಳೆ ಸಿಕ್ಕರೆ ಕೇಸ್ ಇದೆ, ಇಲ್ಲಾಂದರೆ ಇಲ್ಲ ಅಂತ ಬಿಂಬಿಸಲಾಗ್ತಿದೆ. ಇದು ವಾಸ್ತವ ಅಲ್ಲ. SIT ರಚನೆ ಮಾಡಿರೋದು ಮೂಳೆ ತೆಗೆಯೋದಕ್ಕೋಸ್ಕರ ಮಾತ್ರ ಅಲ್ಲ, ಮತ್ತು ಮೂಳೆ ತೆಗೆದ್ರೆ ಕೇಸ್ ಇದೆ, ಇಲ್ಲಾಂದರೆ ಇಲ್ಲ ಅಂತ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಆದೇಶವನ್ನು ಸರ್ಕಾರ ವಾಪಸ್ ತಗೊಳ್ಳೋಕ್ಕಾಗಲ್ಲ. ಯಾಕಾಗಲ್ಲ? ಯಾಕೆ ಅಂದರೆ SIT ಈಗ ಕೇವಲ ಒಂದು ಟೀಮ್ ಅಲ್ಲ, ಅದೊಂದು ಪೊಲೀಸ್ ಸ್ಟೇಷನ್. SITಗೆ ಪೊಲೀಸ್ ಠಾಣೆಯ ಸ್ಥಾನಮಾನ ಕೊಟ್ಟಿರುವಂಥ ಈ ಆದೇಶನ ನೋಡಿ. ಇದು ಪೊಲೀಸ್ ಸ್ಟೇಷನ್ ಆದಮೇಲೆ ಸರ್ಕಾರಕ್ಕೆ, ಅಂದರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಅಥವಾ ಗೃಹ ಮಂತ್ರಿಗಳಿಗೆ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ವರೆಗೆ ಫೋನ್ ಮಾಡಿ ಒಂದು ನಿರ್ದಿಷ್ಟ ಕೇಸಿನಲ್ಲಿ ಈ ರೀತಿನೇ ಮಾಡಿ ಅಂತ ಹೇಳುವ ಅಧಿಕಾರನೇ ಇಲ್ಲ. ಮುಖ್ಯಮಂತ್ರಿ ಇರ್ಬೋದು, ಅವರು ಗೃಹ ಮಂತ್ರಿ ಇರ್ಬೋದು, ಒಂದು ಸರ್ಕಾರ ಇರ್ಬೋದು, ಆದರೆ ಅವರಿಗೆ
ಒಬ್ಬ ಪೊಲೀಸ್ ಅಧಿಕಾರಿಗೆ, ಒಬ್ಬ ತನಿಖಾಧಿಕಾರಿಗೆ ಫೋನ್ ಮಾಡಿ ಅವ್ರಿಗೆ ನೀನು ಈ ರೀತಿಯಲ್ಲಿ ನಡೆಸುವಂತ ಹೇಳುವಂಥ ಅಧಿಕಾರ ಇರೋದಿಲ್ಲ. ಹಾಗಿದ್ದ ಮೇಲೆ ಒಂದು ನಿರ್ದಿಷ್ಟ ಭಾಗದಲ್ಲಿ 20 ವರ್ಷಗಳಲ್ಲಿ ನಡೆದಿರುವ ಸಾವು, ಕೊಲೆ, ಅತ್ಯಾಚಾರ, ಮಿಸ್ಸಿಂಗ್ ಕೇಸುಗಳ ಕುರಿತಾಗಿ ಸಮಗ್ರ ತನಿಖೆ ಮಾಡೋದಕ್ಕೆ ನಿಯೋಜಿತವಾಗಿರುವ ಒಂದು ಪೊಲೀಸ್ ಸ್ಟೇಷನ್ಗೆ ಆದೇಶ ಕೊಡುವಂಥ ಅಧಿಕಾರ ಸರ್ಕಾರಕ್ಕಿಲ್ಲ. ಮತ್ತು ಯಾವ ಕಾರಣಕ್ಕಾಗಿ SIT ನಿಯೋಜಿತವಾಗಿದೆಯೋ ಅದನ್ನು ಅದು ಸಂಪೂರ್ಣ ಮಾಡಬೇಕು. ಇದು ಮೊದಲನೇ ಅಂಶ. ಎರಡನೇ ಅಂಶ, SIT ಅನ್ನೋದು ನೆಲ ಅಗಿಯೋಕ್ಕಿರೋಂಥ ಏಜೆನ್ಸಿ ಅಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಅಗಿಯೋ ಕೆಲಸವನ್ನು SIT ಮಾಡ್ತಾನೆ ಇಲ್ಲ. ಮಾಡ್ತಾ ಇರೋದು ಎಕ್ಸುಮೇಷನ್. ಈ ಪದವನ್ನು ಕೂಡ ನಿನ್ನೆ ಗೃಹ ಸಚಿವರು ಹೇಳಿದ್ದಾರೆ. ಈ ಎಕ್ಸುಮೇಷನ್ಗೆ ಸರಿಯಾದ ಕನ್ನಡದ ಪದ ಇಲ್ಲ. ಎಕ್ಸುಮೇಷನ್ನ ನಾವು ಶವ ಅಥವಾ ಶವದ ಪಳೆಯುಳಿಕೆಗಳನ್ನು ಹೊರತೆಗೆಯೋದು ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಮಾಡೋದು ಒಬ್ಬರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಈ ಕೇಸ್ನಲ್ಲಿ ಅಲ್ಲಿನ AC ಇದನ್ನು ಮಾಡ್ತಾ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಅವರ ಉಸ್ತುವಾರಿಯಲ್ಲಿ ಎಕ್ಸಿಮೇಷನ್ನ ಮಾಡಲಾಗ್ತಿದೆ. SIT ಕೆಲಸ ಆ ಎಕ್ಸುಮೇಷನ್ನಲ್ಲಿ ಅಲ್ಲಿ ಹೂತಿರಬಹುದಾದ ಯಾವುದೇ ಶವದ ಪಳೆಯುಳಿಕೆಗಳನ್ನು ಲಭ್ಯವಿರುವ ಎಲ್ಲ ತಂತ್ರಜ್ಞಾನ ಬಳಸಿ ಪತ್ತೆ ಹಚ್ಚೋದು, ಮಣ್ಣಿನಲ್ಲಿ ಕರಗಿರಬಹುದಾದ ಅಂಶಗಳು ಕೂಡ ಸೇರಿ. ಅದು ಮೂಳೆ ಇರ್ಬೋದು, ಮನುಷ್ಯ ದೇಹಕ್ಕೆ ಸಂಬಂಧಿಸಿರಬಹುದಾದ ಯಾವುದೇ ಜೈವಿಕ ಅಂಶಗಳಿರ್ಬೋದು, DNA ಸಹ ಇರ್ಬೋದು. ನನಗೆ ಅನಿಸೋ ಹಾಗೆ ಈ SIT ಸದರಿ ಜಾಗಗಳಲ್ಲಿರ್ತಕ್ಕಂಥ ಮಣ್ಣಿನ ಸ್ಯಾಂಪಲ್ಗಳನ್ನು ತೆಗೆದು ಈ ಎಲ್ಲ ವಿಶ್ಲೇಷಣೆಗಳಿಗೂ ಕಳಿಸಿರುತ್ತೆ. ಒಂದು ವೇಳೆ ಕಳಿಸಿರದೇ ಇದ್ದರೆ ಅದು ಅವ್ರ ತಪ್ಪಾಗುತ್ತೆ. ಯಾಕಂದರೆ SIT ಆದೇಶದಲ್ಲಿರೋದು ಇನ್ನೊಂದು ಸರಿ, ಈ ಕೊಲೆ, ಅತ್ಯಾಚಾರ, ಮಿಸ್ಸಿಂಗ್ ಕೇಸು, ಅಸ್ವಾಭಾವಿಕ ಸಾವುಗಳ ವಿಚಾರದ ಸಮಗ್ರ ತನಿಖೆಯೇ ಹೊರತು ಈಗಾಗಲೇ ದಾಖಲಾಗಿರುವ ಮತ್ತು ಮುಂದೆ ರಾಜ್ಯದ ಇತರ ಭಾಗಗಳಲ್ಲಾದರೂ ದಾಖಲಾಗಬಹುದಾದ ಕೇಸುಗಳನ್ನು ವರ್ಗಾಯಿಸಿಕೊಂಡು ಮಾಡುವ ಎಲ್ಲ ದೂರುಗಳ ತನಿಖೆಯೇ ಹೊರತು ಮೂಳೆ ನೋಡೋದು ಅಂತ ಅಲ್ಲ. ಗೃಹ ಸಚಿವರು ಸಹ ಒಂದು ಸಾರಿ DNA ಅಂತ ಹೇಳಿದ್ದಾರೆ, ಸದನದಲ್ಲಿ ಹೇಳಿದ್ದಾರೆ. ಹಾಗಾಗಿ DNA ಗುರುತು ಪತ್ತೆಗೆ ಸಹ ಪ್ರಯತ್ನ ನಡೆದಿರುತ್ತೆ ಅಂತ ನಾವು ಭಾವಿಸ್ಬೋದು. ಮೂರನೇ ಅಂಶ, ಮೂಳೆ ಅನ್ನೋದೊಂದೇ ಸಾಕ್ಷಿಯಲ್ಲ, ಇದು ಬಹಳ ಬಹಳ ಮುಖ್ಯ. ದಯವಿಟ್ಟು ಇದರಲ್ಲಿರುವಂಥ ವೈಜ್ಞಾನಿಕ ಅಂಶಗಳನ್ನ ನೀವು ಗಮನಿಸಬೇಕು. ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಸೇರುವಂಥ ಈ ಭೂಪ್ರದೇಶದಲ್ಲಿ ಲ್ಯಾಟರೈಟ್ ಅನ್ನುವಂಥ ಒಂದು ಮಣ್ಣಿನ ಗುಣ ಇದೆ. ಕನ್ನಡದಲ್ಲಿ ಜಂಬಿಟ್ಟಿಗೆ ಅಂತಾರಲ್ಲ, ಅದು ಲ್ಯಾಟರೈಟ್ ಸಾಯಿಲ್. ಈ ಲ್ಯಾಟರೈಟ್ ಮಣ್ಣು ಒಂದು ಆಮ್ಲೀಯ ಗುಣವನ್ನು ಹೊಂದಿರುತ್ತೆ, ಅಸಿಡಿಕ್ ನೇಚರ್ ಇರುತ್ತೆ. ಅದಕ್ಕೆ ಅದರ pH 6 ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ನಿರಂತರವಾಗಿ ಬೀಳುವಂಥ ಮಳೆಯಿಂದ ಅದು ನೀರಿನಲ್ಲಿ ಕರಗಬಹುದಾದ ಲವಣಗಳು ಮತ್ತು ಪ್ರತ್ಯಾಮ್ಲವನ್ನು ತೊಳೆದು ಬಿಸಾಕುತ್ತೆ. ಆಮ್ಲ ಗುಣ ಹೊಂದಿರುವಂಥ ಅಂಶಗಳನ್ನು ಮತ್ತು ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳನ್ನು ಮಾತ್ರ ಅದು ಉಳಿಸುತ್ತೆ. ಈ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳ ಕಾರಣಕ್ಕೆ ಅದಕ್ಕೆ ಹೆಚ್ಚು ಆಮ್ಲ ಗುಣ ಬರುತ್ತೆ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ವೈಜ್ಞಾನಿಕ ಲೇಖನಗಳನ್ನು ನೀವು ಓದಿದ್ರೆ ಅದರಲ್ಲಿ ನಿಮಗೆ ಎಲ್ಲ ವಿವರಗಳು ಸಿಗ್ತವೆ. ಈ ಆಮ್ಲಗುಣದ ವಿಚಾರ ನಮ್ಗೆ ಯಾಕೆ ಮುಖ್ಯ ಅಂತಂದರೆ, ಇಂತಹ ಮಣ್ಣಿನಲ್ಲಿ ಮೂಳೆಗಳು ಬೇಗ ಕರಗ್ತವೆ. ಸೈನ್ಸ್ ಡೈರೆಕ್ಟ್ ಅನ್ನುವಂಥ ಈ ವೈಜ್ಞಾನಿಕ ಮ್ಯಾಗಝೀನ್ನಲ್ಲಿರುವಂಥ ಈ ಅಂಶವನ್ನು ನೋಡಿ. ದ ಡ್ರೈ ಕಂಡೀಷನ್ಸ್ ಪ್ರೆಸೆಂಟ್ ಇನ್ ಸಾಯಿಲ್ಸ್ ಇನ್ ಅರಿಡ್ ಅಂಡ್ ಸೆಮಿ ಅರಿಡ್ ರೀಜನ್ಸ್ ಪ್ರಿಸರ್ವ್ ಬೋನ್ಸ್ ಅಂಡ್ ಟೀತ್ ಅಂಡ್ ಶೆಲ್ಸ್. Bones and teeth and shells are preserved better in alkaline soil, while their degradation and eventual destruction are quite rapid where the soil water is acidic and unsaturated, as in acid soils that are wet and free draining and formed on sands and acidic parent material in higher precipitation zones. ಅಂದರೆ ಒಣ ಮತ್ತು ಅರೆ ಒಣ ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣು ಸಾಮಾನ್ಯವಾಗಿ ಮೂಳೆ, ಹಲ್ಲು ಮತ್ತು ಚಿಪ್ಪುಗಳನ್ನು ಬಹುಕಾಲ ಉಳಿಸಿಕೊಳ್ಳುತ್ತೆ. ಪ್ರತ್ಯಾಮ್ಲದ ಗುಣ ಇರುವೆಡೆ ಇದು ಉಳಿದುಕೊಳ್ಳುತ್ತದಾದರೆ ಆಮ್ಲೀಯ ಗುಣವಿರುವ ಮಣ್ಣಿನಲ್ಲಿ ಮತ್ತು ತೇವ ಹೆಚ್ಚಾಗಿದ್ದು ನೀರು ಹರಿಯುವ ಜಾಗಗಳಲ್ಲಿ ಆಮ್ಲೀಯ ಗುಣದ ಕಾರಣಕ್ಕೆ ಮೂಳೆ ಮತ್ತು ಹಲ್ಲುಗಳು ಬಹು ಬೇಗನೆ ಕರಗಿ ಹೋಗುತ್ತವೆ ಅಂತ ಇದು ಹೇಳುತ್ತೆ. ಭೀಮ ತೋರಿಸಿದಂಥ ಎಲ್ಲ ಜಾಗಗಳಲ್ಲಿ ಶವ ಇದೆಯೋ ಇಲ್ವೋ, ಶವ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಅದು ಪತ್ತೆ ಆಗಬೇಕಿರೋದು ತನಿಖೆಯಲ್ಲಿ. ಆದರೆ ಮೂಳೆ ಸಿಗ್ತಾ ಇಲ್ವಾ ಅನ್ನೋದೇ ವಿಚಾರ ಅಂತ SIT ಅವರು ಹೇಳಿಲ್ಲ, ಯಾವ ತಜ್ಞರು ಕೂಡ ಹೇಳಿಲ್ಲ. ವಾಟ್ಸಾಪ್ ಯೂನಿವರ್ಸಿಟಿ ತಿಳುವಳಿಕೆಯಿಂದ ಮತ್ತು ದುರುದ್ದೇಶದಿಂದ ಯಾರೋ ಹೇಳೋ ವಿಚಾರವನ್ನು ನಾವು ವಿಜ್ಞಾನ ಅಂತಲೂ ತಿಳಿಬಾರ್ದು, ಅದು ತನಿಖೆ ಸಹ ಅಲ್ವೇ ಅಲ್ಲ. ಕಳೆದ ಒಂದು ತಿಂಗಳಲ್ಲಿ ಎಲ್ಲವೂ ಕೂಡ ಮೂಳೆ 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 ಸುತ್ತ ನಡೀತಾ ಇತ್ತು. ನಿನ್ನೆ ಗೃಹ ಸಚಿವರು ಮೂಳೆಯ ಆಚೆಗೆ ಈ ಲ್ಯಾಟರೈಟನ್ನು ಮತ್ತು DNA ಪ್ರಸ್ತಾಪ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ಜೈವಿಕ ಮತ್ತು DNA ರೀತಿಯ ಸೂಕ್ಷ್ಮ ಜೈವಿಕ ವೈಜ್ಞಾನಿಕ ಪುರಾವೆಗಳನ್ನು ಪತ್ತೆ ಹಚ್ಚೋದು ಒಂದೆರಡು ದಿನದಲ್ಲಿ, ವಾರಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಮುಗಿಯುವಂಥ ಕೆಲಸ ಅಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಮೂಳೆ ಸಿಗ್ತಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ,
ಮುಖ್ಯವಾಗಿ SIT ಕೆಲಸ ಸತ್ತ ಅತ್ಯಾಚಾರಕ್ಕೊಳಗಾಗಿರಬಹುದಾದ ಹೆಣ್ಣು ಮಕ್ಕಳ ಮೇಲಾದ ಕ್ರೈಮ್ ಏನಿದೆ ಅದಕ್ಕೆ ನ್ಯಾಯ ಸಿಗಬೇಕು, ಅದಕ್ಕಾಗಿ ಸೂಕ್ತವಾದ ತನಿಖೆ ಆಗಬೇಕು. ಅದಕ್ಕೆ ಇನ್ನಷ್ಟು ಅಗಿಬೇಕು ಅಂದರೆ ಅಗಿಬೇಕು, ಎಕ್ಸುಮೇಷನ್ ಮಾಡಬೇಕು ಅಂದರೆ ಮಾಡಬೇಕು. ಇದೆಲ್ಲವೂ ಕೂಡ ಈ ಮೂಳೆ ಸುತ್ತ ಸಿಕ್ಕಾಕೊಂಡಿರುವಂಥದ್ದು ವಾಸ್ತವ ಅಲ್ಲ, ಇಷ್ಟೇ ವಿಚಾರ. ಆದರೆ ಕರ್ನಾಟಕದ ವಿಧಾನಮಂಡಲದ ಅಧಿವೇಶನದಲ್ಲಿ ಏನು ನಡೀತಾ ಇದೆ ಮತ್ತು ಕೆಲವು TV ಚಾನಲ್ಗಳಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಿದರೆ ಅಲ್ಲಿ ಈ ನೆಲದ ಕಾನೂನಿನ ಅಪಹಾಸ್ಯ ನಡೀತಾ ಇದೆ. ಅವರಿಗೆ ಈ ನೆಲದ ಕಾನೂನಿನ ಲಾ ಆಫ್ ದಿ ಲ್ಯಾಂಡ್ನ ಅರಿವಿದ್ದಂತೆ ಕಾಣೋದಿಲ್ಲ. BJPಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಅದರ ಶಾಸಕರು ಸಚಿವರಿಂದ ಬಂದಂಥ ಕೆಲವು ಹೇಳಿಕೆಗಳು ಈ ಸಂಶಯವನ್ನು ಹುಟ್ಟಿಸ್ತಾ ಇದೆ. ಯಾವ ರೀತಿಯಲ್ಲೂ ಧರ್ಮಕ್ಕೆ ಸಂಬಂಧವೇ ಇಲ್ಲದೆ ಇರುವಂಥ BJP ಅದರ ಅಬ್ಬರ ಆರ್ಭಟಕ್ಕೆ ಕಾಂಗ್ರೆಸ್ ಯಾಕೆ ಹೆದರುತ್ತೆ ಅಂದರೆ ಅವ್ರಿಗೂ ಧರ್ಮ ಇದ್ದಂತೆ ಕಾಣೋದಿಲ್ಲ. ಹಿಂದೂ ಹೆಣ್ಣು ಮಕ್ಕಳ ಅಮಾನವೀಯವಾದಂಥ ಕೊಲೆ, ಅತ್ಯಾಚಾರ, ಮಿಸ್ಸಿಂಗ್ ಇದರ ಬಗ್ಗೆ ಕಾಳಜಿ ತೋರಿಸೋದು ಧರ್ಮ. ಅದು ಹಿಂದೂ ಹೆಣ್ಣು ಮಕ್ಕಳಾಗಲಿ, ಯಾವುದೇ ಜಾತಿ ಧರ್ಮಕ್ಕೆ ಸೇರಿದ ಹೆಣ್ಣು ಮಕ್ಕಳಾಗಲಿ, ಅಥವಾ ಯಾವುದೇ ಮನುಷ್ಯ ಜೀವಿಯ ಮೇಲೆ ಈ ರೀತಿಯಾದಂಥ ಕ್ರೌರ್ಯ ಒಂದು ವೇಳೆ ನಡೆದಿದ್ದರೆ ಆ ಕ್ರೌರ್ಯದ ವಿಚಾರದಲ್ಲಿ ತನಿಖೆ ನಡೀಬೇಕು, ನ್ಯಾಯ ನಡೀಬೇಕು, ನ್ಯಾಯ ಸಿಗಬೇಕು ಅಂತ ಹೇಳೋದು ಧರ್ಮ. ಆದರೆ ಅಂಥ ಕಾಳಜಿ ಇಲ್ಲದೆ ಇರೋಂಥವ್ರು ಈಗಾಗಲೇ ಏನನ್ನೋ ಮುಚ್ಚಿಡೋದಕ್ಕೆ, ಯಾರದ್ದೋ ಪಾಪಕೃತ್ಯಗಳ ಸರಮಾಲೆಯಲ್ಲಿ ಶಾಮೀಲಾಗೋಕ್ಕೆ ಹೊರಟಿದಾರ ಅನ್ನುವಂಥ ಅನುಮಾನವನ್ನು ಅದು ತಂದಿದೆ. ಈ ಅನುಮಾನ ಯಾಕೆ ಬರುತ್ತೆ? ಯಾರೋ ಎಲ್ಲೋ ಹೇಳಿಬಿಟ್ರು, ಪ್ರೆಸ್ ಮೀಟ್ ಮಾಡಿಬಿಟ್ರು, ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿಬಿಟ್ರು, ಅದರಿಂದ ಈ ಅನುಮಾನ ಬರುತ್ತಾ? ಅಲ್ಲ. ಧರ್ಮಸ್ಥಳದ ಆಸುಪಾಸಿನಲ್ಲಿ ನಡೆದಿರುವಂಥ ಈ ಸಂಗತಿಗಳನ್ನು ಈಗಾಗಲೇ ನೀವು ಸಾವಿರಾರು ಬಾರಿ ಕೇಳಿದರೂ ಕೂಡ ಇನ್ನೊಮ್ಮೆ ಬೇರೆ ಕಾಂಟೆಕ್ಸ್ಟಲ್ಲಿ ನೀವು ನೆನಪಿಸ್ಕೊಂಡ್ರೆ ಇದು ಗೊತ್ತಾಗುತ್ತೆ. ಈ ಸೀರೀಸ್ ಏನಿದೆ ಅಂದರೆ ಮೊದಲನೇದು ವೇದವಲ್ಲಿ, 1970 ಹೊತ್ತಿಗೆ BSc BEd ಮಾಡಿದ್ದಂಥ ಶಿಕ್ಷಕಿ ವೇದವಲ್ಲಿ. ಗ್ರಾಮೀಣ ಸೇವೆ ಸಲ್ಲಿಸೋದಕ್ಕೆ ಅಲ್ಲಿಗೆ ಹೋಗಿದ್ದಂಥ ಸರ್ಕಾರಿ ವೈದ್ಯ ಡಾಕ್ಟರ್ ಹರಳೆಯವರ ಪ್ರಕಾರ ಅವರ ಪತ್ನಿ ವೇದವಲ್ಲಿಯವರು ತಾನೇ ತನ್ನ ಮೇಲೆ ಸೀಮೆಎಣ್ಣೆ ಸುರಿದು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಸುಳ್ಳು. ಆಕೆ ಅತ್ಯಾಚಾರ ಮತ್ತು ಭೀಕರ ಹತ್ಯೆಗೆ ಒಳಗಾಗಿದ್ದಾರೆ. ಹೀಗಿದ್ದರೂ ಕೂಡ ಅವರ ಪ್ರಕಾರ ಅವರ ಮೇಲೇ ಸುಳ್ಳು ಆರೋಪ ಹೊರಿಸಲಾಯಿತು ಮತ್ತು ಅಂತಿಮವಾಗಿ ಆಕೆ ಸತ್ತಿದ್ದು ನಿಜ. ಆದರೆ ನಿಜವಾದ ಅಪರಾಧಿಗಳು ಯಾರು ಅಂತ ಗೊತ್ತಾಗಲಿಲ್ಲ. ಎರಡನೇದು ಪದ್ಮಲತಾ. ಇಡೀ ನಾಡನ್ನು ಬೆಚ್ಚಿ ಬೀಳಿಸಿದಂಥ ಈ ಕೇಸ್ನಲ್ಲಿ ಪದ್ಮಲತಾ ಅವರ ಮೇಲೆ ನಡೆದಿದ್ದು ಅತ್ಯಾಚಾರ ಮತ್ತು ಕೊಲೆ ಅನ್ನೋದು ಪ್ರೂವ್ ಆಗಿದೆ. ಆದರೆ ಯಾರು ಮಾಡಿದ್ದು ಅಂತ ಮಾತ್ರ ಗೊತ್ತಾಗಿಲ್ಲ. ಮೂರನೇದು ಸೌಜನ್ಯ. ಅತ್ಯಾಚಾರ ಮತ್ತು ಕೊಲೆ ಆಗಿದೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ, ಆದರೆ ಯಾರು ಮಾಡಿದ್ದು ಅಂತ ಮಾತ್ರ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಆ ಕೇಸ್ನಲ್ಲಿ ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಸ್ವತಃ ಕೋರ್ಟೇ ಹೇಳಿದೆ. ಸೌಜನ್ಯ ಈಸ್ ರೇಪ್ಡ್ ಅಂಡ್ ಕಿಲ್ಡ್ ಬಟ್ ನೋಬಡಿ ಈಸ್ ಫೌಂಡ್ ಗಿಲ್ಟಿ. ಆನೆ ಮಾವುತ ನಾರಾಯಣ ಆ್ಯಂಡ್ ಹಿಸ್ ಸಿಸ್ಟರ್ ಯಮುನಾ ಆರ್ ಕಿಲ್ಡ್ ಬಟ್ ನೋಬಡಿ ಈಸ್ ಫೌಂಡ್ ಗಿಲ್ಟಿ. ಒಂದೇ ಜಾಗದಲ್ಲಿ ಒಬ್ಬರದ್ದಲ್ಲ ಹಲವರ ಹತ್ಯೆ ನಡೆಯುತ್ತೆ. ಅವರಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ. ಅವರು ಕೊಲೆಗೀಡಾಗಿದ್ದಾರೆ ಅಂತ ಪೊಲೀಸ್ ತನಿಖೆಯಲ್ಲಿ ಬರುತ್ತೆ, ಕೋರ್ಟು ಕೂಡ ಒಪ್ಪುತ್ತೆ. ಆದರೆ ಕೊಲೆಗಾರರು ಈ ಯಾವ ಕೇಸಲ್ಲೂ ಸಿಗೋದಿಲ್ಲ ಅಂತಂದರೆ ಅದು ಗಂಭೀರ ವಿಚಾರ, ಹೌದಾ ಅಲ್ವಾ? ಅದಕ್ಕೆ ತಾನೇ SIT ರಚನೆ ಆಗಿರೋದು. ಮತ್ತು ಇದನ್ನು ಬೇರೆ ಯಾರು ಹೇಳಿದ್ದಲ್ಲ, ಸ್ವತಃ ಧರ್ಮಸ್ಥಳದ ಪಂಚಾಯಿತಿಯವರೇ ಅಲ್ಲಿ 100 ಜನ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಅವ್ರ ಪ್ರಕಾರ ಅವೆಲ್ಲ ಕೊಲೆಗಳಲ್ಲ, ಆದರೆ ಅವರೇ ಮಾಹಿತಿ ಹಕ್ಕಿನಡಿ ನೀಡಿರುವಂಥ ಮಾಹಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದೇ ದಿನ 15/6/2009 15 ವರ್ಷ ವಯಸ್ಸಿನ ಒಂದು ಹುಡುಗಿಯ ಒಂದು ಶವ ಸಿಗುತ್ತೆ. ಅವತ್ತೇ ಪೋಸ್ಟ್ಮಾರ್ಟಮ್ ಆಗುತ್ತೆ. ಶವದ ವಾರಸುದಾರರು ಗೊತ್ತಾಗಲ್ಲ, ಆದರೆ ಅವತ್ತೇ ದಫನ್ ಮಾಡಿಬಿಡಿ ಅಂತ ಪೊಲೀಸರು ಪಂಚಾಯಿತಿಗೆ ಪತ್ರ ಬರೀತಾರೆ. ಇದು ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಇದು ಬೇರೆ ಯಾರೂ ಅಲ್ಲ, ಸ್ವತಃ ಧರ್ಮಸ್ಥಳದ ಪಂಚಾಯಿತಿಯವರು ಕೊಟ್ಟಿರ್ತಕ್ಕಂಥ RTIನಲ್ಲಿ ಕೊಟ್ಟಿರ್ತಕ್ಕಂಥ ಏನು ದಾಖಲೆಗಳಿವೆ ಆ ದಾಖಲೆಗಳಲ್ಲಿರುವಂಥ ಸಂಗತಿ ಇದು. ಹಾಗೆಯೇ ಇನ್ನೂ ಕೆಲವು ಸಂಶಯ ಇದೆ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಶರಾವತಿ ಲಾಡ್ಜ್ನಲ್ಲಿ ಒಬ್ಬ ಮಹಿಳೆಯ ಶವ ಮತ್ತು ಆವರಣದಲ್ಲಿ ಇನ್ನೊಂದು ಗಂಡಸಿನ ಶವ ಪತ್ತೆಯಾಗುತ್ತೆ. ಮಹಿಳೆಯದ್ದನ್ನು ಕೊಲೆ ಅಂತಲೂ, ಗಂಡಸಿನದ್ದು UDR ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್, ಅಸಹಜ ಸಾವಿನ ವರದಿ ಅಂತ ಹೇಳಲಾಗುತ್ತೆ. ಈ ಮಹಿಳೆಯದು ಅಪರಿಚಿತ ಶವ ಅಂತ ಹೇಳಲಾಗುತ್ತೆ. ಲಾಡ್ಜಲ್ಲಿ ಅದ್ರ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಗುರುತಿನ ಚೀಟಿ ಇಸ್ಕೊಳ್ತಾರೆ. ಯಾಕೆ ಗುರುತಿನ ಚೀಟಿ ಇರಲಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಲಾಗಿದೆ. ಅಷ್ಟೇ ಅಲ್ಲದೆ 6/4/2010 ಶರಾವತಿ ವಸತಿ ಗೃಹದಲ್ಲಿ ಕೊಲೆಯಾದ ಈ ಅಪರಿಚಿತ ಮಹಿಳೆಯ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಬರೆದಿರೋಂಥ ಈ ಪತ್ರ ಏನಿದೆ, ಆ ಪತ್ರ ದಿನಾಂಕ 7/4/2010 ಅಂದರೆ ಮಾರನೇ ದಿನ ಧರ್ಮಸ್ಥಳಕ್ಕೆ ಬಂದು ಶರಾವತಿ ವಸತಿ ಗೃಹದಲ್ಲಿ ಉಳ್ಕೊಂಡು ಆ ರೀತಿ ಉಳಿದುಕೊಳ್ಳುವಾಗ ಆಕೆ ID ಕಾರ್ಡ್ ತೋರಿಸದೇ ಇದ್ದರೂ ಕೂಡ ಆಕೆಗೆ ಜಾಗ ಕೊಟ್ಟು ನಂತರ ಕೊಲೆಯಾಗಿ ಆಕೆ ಅಪರಿಚಿತೆ ಅಂತ ಸ್ವತಃ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಮತ್ತು ಪಂಚಾಯಿತಿ ರೆಕಾರ್ಡ್ಗಳಲ್ಲಿ ಎರಡರಲ್ಲೂ ಇರಬೇಕಾದ್ರೆ ಆಕೆ ಶವವನ್ನು ಮಾರನೇ ದಿನವೇ ದಫನ್ ಹೇಗೆ ಮಾಡಿಬಿಡ್ತಾರೆ? ಇದು ಇನ್ನೊಂದು ಪ್ರಶ್ನೆ. ಇನ್ನೂ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳದಲ್ಲಿ ಆದ ಅಸಹಜ ಸಾವಿನ ಪ್ರಕರಣದ ಶವವನ್ನು ದಫನ್ ಮಾಡಿ ಅಂತ
ಧರ್ಮಸ್ಥಳದ ಪಂಚಾಯಿತಿ ದಾಟಿ ಉಜಿರೆ ದಾಟಿ ಬೆಳ್ತಂಗಡಿ ಪಂಚಾಯಿತಿಯನ್ನು ಕೇಳಲಾಗಿದೆ ಅಂತ ಕೂಡ ಆರೋಪಿಸಲಾಗಿದೆ. ಅಂದರೆ ವಿಚಾರ ಸ್ಪಷ್ಟವಾಗಿದೆ. ಪಂಚಾಯಿತಿಯವರು ಹೇಳ್ತಿರೋ ಹಾಗೆ ದೊಡ್ಡ ಸಂಖ್ಯೆಯ ಅಸಹಜ ಸಾವುಗಳು ಸಂಭವಿಸಿವೆ, ಅದರಲ್ಲಿ ಕೊಲೆನೂ ಇದೆ. ಆದರೆ ಎಲ್ಲವೂ ಕಾನೂನುಬದ್ಧವಾಗಿ ತನಿಖೆ ಆದಂತಿಲ್ಲ. ಅಪರಿಚಿತ ಶವಗಳ ಕುರಿತಾಗಿ, ಅಪರಿಚಿತ ಹೆಣ್ಣು ಮಕ್ಕಳ ಶವಗಳ ಕುರಿತಾಗಿ ಈ ನೆಲದ ಕಾನೂನನ್ನು ಪಾಲಿಸಿಲ್ಲ. ಅಂದಮೇಲೆ ಇವೆಲ್ಲವೂ ಕೂಡ ತನಿಖೆಗೆ ಒಳಪಡಬೇಕಾ ಇಲ್ವಾ? ಇನ್ನೊಂದು ಸರಿ ಹೇಳ್ತೀನಿ. ಕಳೆದ 20 ವರ್ಷಗಳಲ್ಲಿ ಮಿಸ್ಸಿಂಗ್ ಆದ, ಕೊಲೆಗೀಡಾದ, ಅತ್ಯಾಚಾರಕ್ಕೀಡಾದ ಹೆಣ್ಣು ಮಕ್ಕಳ ಪ್ರಕರಣಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕಾದ SIT ಇವೆಲ್ಲವನ್ನ ಯಾಕೆ ಪರಿಗಣಿಸ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಇದರ ಬಗ್ಗೆ ಯಾಕೆ ಗೃಹ ಸಚಿವರು ಒಂದೇ ಒಂದು ಮಾತನ್ನು ಹೇಳಿಲ್ಲ? ಅವರು ಕೂಡ ಮೂಳೆ ಸಿಗದೆ ಇದ್ರೂ ಕೂಡ ಇದು ಎಕ್ಸಿಮೇಷನ್, ಈ ಎಕ್ಸಿಮೇಷನ್ದಲ್ಲಿ ಸಮಸ್ಯೆಗಳು ಇರ್ತವೆ, ಲ್ಯಾಟ್ರೈಟು, DNA ತೆಗಿತೀವಿ, ಇಷ್ಟು ಮಾತ್ರ ಹೇಳಿದ್ದಾರೆ. ಆದರೆ ಇಲ್ಲಿ ನಡಿಬೇಕಾಗಿರುವಂಥ ತನಿಖೆಯ ವಿವಿಧ ಆಯಾಮಗಳ ಬಗ್ಗೆ ಯಾಕೆ ಏನು ಹೇಳಿಲ್ಲ ಅನ್ನೋದು ಇದೇ ಪ್ರಶ್ನೆಯನ್ನು ಈ ವಿಡಿಯೋದ ಆರಂಭದಲ್ಲಿ ನಾವು ಎತ್ತಿದ್ದು. ಹಾಗೆಯೇ ಸ್ವತಃ SIT ತಾನಾಗಿ ಎಕ್ಸುಮೇಷನನ್ನು ನಿಲ್ಲಿಸಿದ್ದು ಯಾಕೆ? ಈ ಪ್ರಶ್ನೆ ಹೇಳೋದಕ್ಕೆ ಒಂದು ಕಾರಣ ಇದೆ. ಇದೇ ಪ್ರದೇಶದಲ್ಲಿ 2002-03ರಲ್ಲಿ ನಡೆದಂಥ ಒಂದು ಪ್ರಕರಣದ ಬಗ್ಗೆ ಜಯಂತ್ ಟಿ ಅನ್ನೋರು ಖುದ್ದು SITಗೆ ಪೊಲೀಸ್ ಠಾಣೆಯ ಸ್ಥಾನಮಾನ ಪಡೆದುಕೊಂಡಿರುವ ಇಂತಹ ಸಂಗತಿಗಳನ್ನೇ ಸಮಗ್ರ ತನಿಖೆ ಮಾಡಬೇಕಾದ SITಗೆ ಒಂದು ದೂರು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ 13ರಿಂದ 15 ವರ್ಷದ ಹೆಣ್ಣು ಮಗುವಿನ ದೇಹ ಕೊಳೆತು ಬಿದ್ದಿರುವಾಗ ಅದಕ್ಕೆ ಸೂಕ್ತ ಕಾನೂನು ಪ್ರಕ್ರಿಯೆ ಪಾಲಿಸದೆ ಅಲ್ಲೇ ಹೂತಾಕಿದ್ದಾರೆ, ಇದಕ್ಕೆ ನಾನೇ ಕಣ್ಣು ಸಾಕ್ಷಿ ಮತ್ತು ಇದ್ರ ಬಗ್ಗೆ ತನಿಖೆ ನಡೀಬೇಕು ಅಂತ ಅವ್ರು ಹೇಳಿದ್ದಾರೆ. ಈಗ ಅಲ್ಲಾಗಿದ್ರೆ ಲ್ಯಾಟ್ರೈಟ್ ಮಣ್ಣಿನ ಕಾರಣದಿಂದಾಗಿ ಮೂಳೆಗಳು ಸಿಗದೆ ಹೋಗ್ಬೋದು, ಆದರೆ DNA ಮತ್ತಿತರ ಕುರುಹುಗಳು ಸಿಗಬಹುದು. ತಮಗೆ ಅಧಿಕೃತವಾಗಿ ದೂರು ಕೊಟ್ಟರು ಅಂಥ ಕಡೆಯಲ್ಲಿ ಎಕ್ಸುಮೇಷನ್ ಮಾಡದೆ SIT ತಾನಾಗಿ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದು ಯಾಕೆ ಎಕ್ಸುಮೇಷನ್ ನಿಲ್ಲಿಸಿದ್ರು? ಒಂದು ವೇಳೆ ಈಗಾಗಲೇ ಮಾಡಿರೋ ಎಕ್ಸುಮೇಷನ್ನಲ್ಲಿ ಸಂಗ್ರಹಿಸಿರುವಂಥ ಸ್ಯಾಂಪಲ್ಗಳ ವಿಶ್ಲೇಷಣೆ ಮಾಡಿ ಮುಂದುವರಿಯೋಣ ಅನ್ನೋ ಕಾರಣಕ್ಕೆ ನಿಲ್ಲಿಸಿದ್ರು ಅಂತ ಇಟ್ಕೊಂಡ್ರೆ, ಇದನ್ನೇ ಗೃಹ ಸಚಿವರು ಹೇಳಿದರು. ಆಗ ಇನ್ನೊಂದು ಪ್ರಶ್ನೆ ಹೇಳುತ್ತೆ. ಅದೇನೆಂದರೆ, ಉಳಿದ ಸಾವುಗಳ ಬಗ್ಗೆ, ಅಸಹಜ ಸಾವುಗಳ ಬಗ್ಗೆ, ಕೊಲೆಗೀಡಾಗಿರ್ಬೋದು ಎಂಬ ಅನುಮಾನ ಇರೋದ್ರ ಬಗ್ಗೆ, ಉಳಿದ ಸಾವು ಅಂದರೆ ಈಗ ಭೀಮಾ ತೋರಿಸಿರ್ಬೋದಾಗಿರೋ ಜಾಗಗಳಿಗಿಂತ ಭಿನ್ನವಾಗಿ ಬೇರೆ ಬೇರೆ ಕಡೆಯಲ್ಲಿ ಇದು ನಡೆದಿರ್ಬೋದಲ್ಲ, ಪಂಚಾಯಿತಿ ರೆಕಾರ್ಡ್ಸಲ್ಲೇ ಇವೆಲ್ಲ ಕೂಡ ಇದೆಯಲ್ಲ, ಅದರ ಬಗ್ಗೆ SIT ಏನು ಮಾಡ್ತಾ ಇದೆ? ಈ ಪ್ರಶ್ನೆ ಏಳಬಾರ್ದಾ? ಈ ರಾಜ್ಯದ ಅಧಿಕೃತ ವಿರೋಧ ಪಕ್ಷವೇ SIT ತನಿಖೆಗೆ ಬೆದರಿಕೆ ಒಡ್ಡುವಂಥ ರೀತಿಯಲ್ಲಿ, ಸಾಕ್ಷಿದಾರರನ್ನು ಹೆದರಿಸುವ ರೀತಿಯಲ್ಲಿ ನಡೆದುಕೊಳ್ತಿದ್ದಾಗ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರೆ, ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಇಲ್ಲೊಂದು ಷಡ್ಯಂತ್ರ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ನಮಗೆ ಪ್ರಶ್ನೆ ಬಂದೇ ಬರುತ್ತೆ. SIT ಕಾನೂನು ಪ್ರಕಾರ ನಡ್ಕೊಳ್ತಾ ಇದೆಯಾ? ಈ 20 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಸಹಜ ಸಾವುಗಳು, ಕೊಲೆಗಳು, ಅತ್ಯಾಚಾರ, ಮಿಸ್ಸಿಂಗ್ ಕೇಸುಗಳ ಕುರಿತು ಅದು ಸಮಗ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ಕೈಗೊಳ್ಳುತ್ತಾ? ಈ ಪ್ರಶ್ನೆಯನ್ನು ಮತ್ತೆ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ, ಇದು ಮೂಳೆ ಸಿಗ್ತಾ ಇಲ್ವಾ ಅನ್ನುವಂಥ ವಿಚಾರ ಅಲ್ಲ, ಇದೊಂದು ಸಮಗ್ರ ತನಿಖೆ ಆಗುವಂಥದ್ದು. ಇಲ್ಲಿ ಸರಣಿ ಸಾವುಗಳು ಸಂಭವಿಸಿವೆ, ಅದರಲ್ಲಿ ಕೊಲೆಗೀಡಾಗಿದೆ ಅನ್ನೋದು ಒಂದು ಕಡೆಯಿಂದ ಅಲ್ಲ, ಸ್ವತಃ ಧರ್ಮಸ್ಥಳದ ಪಂಚಾಯಿತಿಯ ದಾಖಲೆಗಳಿಂದ ಇದು ಗೊತ್ತಾಗುತ್ತೆ. ಬೆಂಗಳೂರಿನ ಯಲಾಂಕದಿಂದ ಬೈಕ್ ಯಾತ್ರೆ ಮಾಡೋರು, ವಿಧಾನಸಭೆಯಲ್ಲೇ 2 ದಿನ ಅಬ್ಬರಿಸಿ ಬೊಬ್ಬಿರಿದವರು, ಇದನ್ನೊಂದು ಷಡ್ಯಂತ್ರ ಅಂತಂದವರು, ಧರ್ಮವನ್ನು ಮುಂದೆ ತಂದು ಕೊಲೆ ಮತ್ತು ಅತ್ಯಾಚಾರಕ್ಕೀಡಾದ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗದೇ ಇದ್ರೂ ಪರವಾಗಿಲ್ಲ ಅಂತ ವರ್ತಿಸ್ತಾ ಇರೋದ್ರಿಂದ ನಾವು ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆಯೇ ಹೊರತು SIT ಈ ವಿಚಾರದಲ್ಲಿ ಏನನ್ನೂ ಮಾಡೇ ಇಲ್ಲ ಅಂತಲ್ಲ. SIT ಬಹುಶಃ ಭಾಳ ಸಮರ್ಥವಾಗಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ಬೋದು. ಆದರೆ ನಿನ್ನೆ ಮೊದಲ ಬಾರಿಗೆ SIT ಏನು ಮಾಡ್ತು ಅನ್ನೋದ್ರ ಬಗ್ಗೆ ಒಂದು ಅಧಿಕೃತವಾದಂಥ ಹೇಳಿಕೆ ಗೃಹ ಸಚಿವರಿಂದ ಬಂದಿರೋದ್ರಿಂದ ನಮಗೆ ಈ ಪ್ರಶ್ನೆಗಳು ಹೇಳ್ತವೆ. SIT ತಾತ್ಕಾಲಿಕವಾಗಿ ಯಾಕೆ ಇದನ್ನು ನಿಲ್ಲಿಸ್ತು ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಟ್ಟಿನಲ್ಲಿ ಸಮಗ್ರ ತನಿಖೆ ನಡೀಲೇಬೇಕು. ಈಗಾಗಲೇ ಬಗೆಹರಿದಿದೆ ಅನ್ನೋ ರೀತಿಯಲ್ಲಿ ಮುಚ್ಚಿ ಹೋಗಿದ್ದ ಕೇಸನ್ನೇ ನೀವು ಮತ್ತೆ ಕೈಗೆತ್ಕೊಂಡಿರೋದು. ಮೊದಲು ಒಬ್ಬ ಭೀಮ ಬಂದಿದ್ದರೆ ಈಗ ಹಲವಾರು ಜನ ದೂರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ನಿರ್ದಿಷ್ಟವಾಗಿ ಶವವೊಂದನ್ನು ಹೂತು ಹಾಕಿದ ಜಾಗ ತೋರಿಸೋದಾಗಿ ಜಯಂತ್ ಟಿ ಅನ್ನೋಂಥವ್ರು ಮುಂದೆ ಬಂದಿದ್ದಾರೆ. ಅದೇ ದಿನ ಪತ್ತೆಯಾದ ಸತ್ತ ಅಥವಾ ಕೊಲೆಗೀಡಾದ ಅಪರಿಚಿತ ಶವವನ್ನು ಅದೇ ದಿನ ಪೋಸ್ಟ್ಮಾರ್ಟಮ್ ಮಾಡಿ ಅದೇ ದಿನ ದಫನ್ ಮಾಡೋದಕ್ಕೆ ಧರ್ಮಸ್ಥಳದ ಪೊಲೀಸರು ಪಂಚಾಯತಿಗೆ ಯಾಕೆ ಪತ್ರ ಬರೆದ್ರು ಅಂತ ಕೇಳಬೇಕಲ್ವಾ? SIT ತನಿಖೆ ಆದಿಕಲ್ಲೂ ಮುಂದುವರಿಬೇಕಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಇವೆಲ್ಲದರ ಮೇಲೆ ಅಗಿಬೇಡಿ ಅಂತ ಯಾಕೆ ಹೇಳ್ತಿದ್ದಾರೆ? ಮೂಳೆ ಸಿಗದೆ ಇದ್ರೇನು, ಉಳಿದ ಮಣ್ಣಿನ ಸ್ಯಾಂಪಲ್ನಲ್ಲಿ ಯಾವ DNA ಸಿಗುತ್ತೋ ಯಾರಿಗೆ ಗೊತ್ತು? ಯಾಕಾಗಿ ಕೆಲವರು ಇದನ್ನು ತಡೆಯೋದಕ್ಕೆ ಹೊರಟಿದ್ದಾರೆ? ಶವಗಳ ಕುರುಹುಗಳನ್ನು ಹೊರತೆಗೆಯೋದರ ಹೊರತಾಗಿ, ನಾನು ಮತ್ತೆ ಶವಗಳ ಕುರುಹು ಅಂತ ಹೇಳ್ತಾ ಇದ್ದೀನಿ, ಮೂಳೆ ಅಂತ ಅಲ್ಲ, ಈ ಶವಗಳ ಕುರುಹುಗಳನ್ನು ಹೊರತೆಗೆಯುವುದರ ಹೊರತಾಗಿ ಇನ್ನಿತರ ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ, ಇದರ ಬಗ್ಗೆ ಕೂಡ ಗೃಹ ಸಚಿವರು ಏನೂ ಹೇಳಿಲ್ಲ.
ಒಂದು ಸಮಗ್ರವಾದಂಥ ನಿಷ್ಪಕ್ಷಪಾತವಾದ ತನಿಖೆ ಅಂತಂದರೆ ಅದರ ಅರ್ಥ ಎಲ್ಲಿಯಾದರೂ ನಮಗೆ ಅಲ್ಲಿ ಶವ ಹೂತಿದ್ರೆ ನಾವು ಇದನ್ನು ಕೇಸ್ ನಡೆಸ್ತೀವಿ, ಇಲ್ಲದೇ ನಡೆಸಲ್ಲ ಅಂತ ಅಲ್ಲ. ಅಫ್ಕೋರ್ಸ್ ಗೃಹ ಸಚಿವರು ಇವೆಲ್ಲದರ ಬಗ್ಗೆ ನೆನ್ನೆ ಹೇಳಲೇಬೇಕಿತ್ತು ಅಂತ ಏನೂ ಇಲ್ಲ. ಮತ್ತು SIT ತನಿಖೆ ಏನು ನಡೆಯುತ್ತೆ ಏನು ನಡೆಯಲ್ಲ ಅನ್ನೋದನ್ನು ನಾವು ಕೇವಲ ಊಹೆ ಮೇಲೆ ಹೇಳಿ ಅದ್ರ ಮೇಲೆ ಏನೋ ಒಂದು ಆರೋಪವನ್ನು ಮಾಡಬೇಕು ಅಂತನೂ ಅಲ್ಲ. ಆದರೆ ಈ ರಾಜ್ಯದಲ್ಲಿ ಕೆಲವು ಬಲಾಢ್ಯ ಶಕ್ತಿಗಳು, ವಿಧಾನಮಂಡಲದಲ್ಲಿ ಅಬ್ಬರಿಸಿ ಬೊಬ್ಬಿರಿಯೋದಕ್ಕೆ ಸಾಧ್ಯ ಇರುವಂಥ ಶಕ್ತಿಗಳು, ಅವರು ಇದರ ಬಗ್ಗೆ ಇನ್ನೊಂದು ದಿಕ್ಕಿನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ನಾವು ಈ ಪ್ರಶ್ನೆಗಳನ್ನು ಎತ್ತದೇ ಇದ್ದರೆ ಅಂತಿಮವಾಗಿ ಈ ಒಂದು ಒತ್ತಡ ಇದು ತನಿಖೆಯ ಮೇಲೆ ಬೀಳ್ಬೋದು ಅನ್ನುವಂಥ ಅನುಮಾನ ನಮಗೆ ಕಾಡುತ್ತೆ. ಇನ್ನೂ ಒಂದು ಕಾರಣ ಕೂಡ ಇದೆ. ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ನಾರಾಯಣ ಮತ್ತು ಯಮುನಾ ಇವೆಲ್ಲರೂ ಇವರು ಸ್ಥಳೀಯರಾದ್ದರಿಂದ ಇವರಿಗೆ ಹೆಸರುಗಳಿವೆ. ಇವರು ಪರಿಚಿತ ಶವಗಳಾಗಿ ಮುಗಿದು ಹೋದರು. ಆದರೆ ಜಯಂತ್ ಟಿ ಅವರು ಹೇಳಿರುವಂಥ ಆ ಮಹಿಳೆಯೂ ಸೇರಿದಂತೆ ಪಂಚಾಯಿತಿಯವರು ಹೇಳಿರೋ ಹಾಗೆ ಅದೆಷ್ಟೋ ಅಪರಿಚಿತ ಶವಗಳು ಈಗ ಅದೇ ದಿನ ಸಿಕ್ಕಿ ಅದೇ ದಿನ ಪೋಸ್ಟ್ಮಾರ್ಟಮ್ ಮಾಡಿ ಅದೇ ದಿನ ದಫನ್ ಕೂಡ ಆಗಿ ಹೋಗಿರ್ಬೇಕಾದ್ರೆ ಮೂಳೆನೂ ಕರಗಿ ಹೋಗಿರುವ ಲ್ಯಾಟರೈಟ್ ಮಣ್ಣಿನಲ್ಲಿ ಇಲ್ಲವಾಗಿರುವ ಶವಗಳು, ಇದರ ಬಗ್ಗೆ ಸಮಗ್ರವಾದಂಥ ತನಿಖೆ ನಡಿಬೇಕು. ಇದನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಇನ್ನಷ್ಟು ಜಾಗಗಳಲ್ಲಿ ಶವ ಹೊರ ತೆಗೆಯುವ ಕೆಲಸ ನಡೆಯುವ ಅಗತ್ಯ ಇದೆ ಅಂದರೆ ನಡಿಬೇಕು. ಇದು ಭಾರತದ ಸಂವಿಧಾನದ ಅಡಿಯಲ್ಲಿ, CRPC ಅಡಿಯಲ್ಲಿ, ಭಾರತೀಯ ನ್ಯಾಯ ಸಂಹಿತೆ ಅಡಿ ನಡಿಬೇಕೇ ಹೊರತು ಯಾರೋ 4 ಜನ ಕೂಗಾಡಿದ ತಕ್ಷಣ ಇದನ್ನು ನಡೆಸೋದು ಅಥವಾ ನಿಲ್ಲಿಸೋದನ್ನು ಮಾಡೋಕ್ಕಾಗಲ್ಲ. ಬಹುಶಃ SIT ಇವೆಲ್ಲವನ್ನು ಕೂಡ ತಡೆದುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರ್ಬೋದು. ಆದರೆ ಈ ಸಮಾಜದಲ್ಲಿ ಮಾನವೀಯತೆ ಇರೋರು, ಕಾನೂನಿನ ಪ್ರಕಾರ ದೇಶ ನಡಿಬೇಕು ಅಂತ ಬಯಸುವಂಥವ್ರು ಈ ಪ್ರಶ್ನೆಗಳನ್ನು ಎತ್ತಬೇಕಾಗುತ್ತೆ. ಈ ರೀತಿ ಕೂಗಾಡ್ತಾ ಇರೋರು ಯಾರಿದ್ದಾರೆ, ಅವರು ಯಾರದ್ದೋ ಕುಕೃತ್ಯ ಮುಚ್ಚಿ ಹಾಕೋದಕ್ಕೆ ಕೂಗಾಡ್ತಿದ್ದಾರಾ? ಅವರ ಈ ನಡೆ ಸಾಕ್ಷಿಗಳನ್ನು ಬೆದರಿಸದಂತೆ ಅಲ್ಲವೇ? ಇದು ತನಿಖೆಗೆ ಅಡ್ಡಿ ಮಾಡದಂಗೆ ಆಗತ್ತಾ ಇಲ್ವಾ ಅನ್ನೋ ಪ್ರಶ್ನೆಗಳನ್ನೇ ಇಲ್ಲಿ ನಾವು ಕೇಳ್ತಾ ಇರೋದು ಹೊರತು ತನಿಖೆ ಅಡ್ಡಿ ಆಗಬೇಕು ಅಂತನೋ, ತನಿಖೆ ಇದೇ ರೀತಿಯಲ್ಲಿ ನಡಿಬೇಕು ಅಂತನೋ ಅಲ್ಲ. ಕೆಲವು ಪ್ರಶ್ನೆಗಳು ಸಮಾಜದಲ್ಲಿ ಮೂಡಿ ಬಂದಾಗ ಅದನ್ನು ಮಾಧ್ಯಮಗಳ ಮೂಲಕ ಪ್ರಶ್ನೆ ಮಾಡಿದ್ರೆ ಇದನ್ನು ಅಪಪ್ರಚಾರ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರೆ ಮತ್ತು ಇದಕ್ಕೂ ಧರ್ಮಕ್ಕೂ ಏನೋ ಸಂಬಂಧ ಕಲ್ಪಿಸಿದ್ರೆ ನಾವು ಬೇರೆ ಕೆಲವು ಪ್ರಶ್ನೆಗಳನ್ನು ಕೇಳಲೇಬೇಕಾಗತ್ತೆ. ಯಾಕೆ ಇಂಥ ಭೀಕರ ಅಮಾನವೀಯ ಕ್ರೌರ್ಯವನ್ನು ನೀವು ದೇವರಿಗೆ, ಧರ್ಮಕ್ಕೆ ಸಂಬಂಧ ಕಲ್ಪಿಸ್ತೀರಿ ಅಂತ ಕೇಳಬೇಕಾಗತ್ತೆ. ಅಫ್ಕೋರ್ಸ್ ಧರ್ಮಸ್ಥಳದ ಒಂದು ಕುಟುಂಬದ ಮೇಲೆ ಜನ ಆರೋಪ ಮಾಡ್ತಾ ಇರೋದು ನಿಜ. ಆದರೆ ಅದನ್ನು ನೀವು ದೇವರು ಧರ್ಮದ ಮೇಲೆ ಆರೋಪ ಅಂತ ಸಮೀಕರಿಸ್ತಾ ಇರೋದು ನೋಡಿದ್ರೆ ಅನುಮಾನ ಬರುತ್ತಾ ಇಲ್ವಾ? ದೇವರು ಧರ್ಮದ ದುರ್ಬಳಕೆ ಮಾಡ್ಕೊಳ್ತಾ ನೀವು ಯಾರದ್ದೋ ಕುಕೃತ್ಯಗಳನ್ನು ರಕ್ಷಿಸ್ತಾ ಇದ್ದೀರಿ ಅನ್ನುವಂಥ ಸಂಶಯ ಬರುತ್ತಾ ಇಲ್ವಾ? ಇದರಿಂದ ಆ ಕುಟುಂಬಕ್ಕೂ ತೊಂದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ದೇವರು ಧರ್ಮದ ಅವಹೇಳನವನ್ನು ನೀವು ಮಾಡ್ತಾ ಇದ್ದಂಗೆ ಆಗಿಬಿಡುತ್ತೆ. ಇದನ್ನು BJPಗೆ ಮತ್ತು BJPಯ ಕೂಟಕ್ಕೆ ನಾವು ಹೇಳಬೇಕಾಗಿದೆ. ಅದರ ಬದಲಿಗೆ ನೀವು ತನಿಖೆಯ ವಿಚಾರವನ್ನು ಪೊಲೀಸರಿಗೆ, ನ್ಯಾಯಾಲಯಕ್ಕೆ ಬಿಟ್ಟುಬಿಡಿ. SIT ಸತ್ಯವನ್ನು ಭೇದಿಸೋದಕ್ಕೆ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನೂ ಮಾಡೋದಕ್ಕೆ ಅದಕ್ಕೆ ಅವಕಾಶ ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ತನಿಖೆ ಆಗಲಿ ಅಂತ ಬಾಯಿ ಮಾತಿಗೆ ಹೇಳ್ತಾ ಧರ್ಮವನ್ನು ಅನಗತ್ಯವಾಗಿ ಎಳೆದು ತರ್ತಾ ಇರೋದೇನಿದೆ ಅದನ್ನು ನಿಲ್ಲಿಸಬೇಕು. ಕೊಲೆಯಾದ ಹೆಣ್ಣು ಮಕ್ಕಳ ಮೇಲಾದ ಅಮಾನವೀಯವಾದಂಥ ಕ್ರೌರ್ಯಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಕೇಳಿದ್ರೆ ಅದು ಒಂದು ಧರ್ಮದ ಹೋರಾಟ. ನೀವು ಆ ಹೋರಾಟದಲ್ಲಿ ಜೊತೆಗೂಡಿ. ನಿಜ ಹೇಳಬೇಕು ಅಂದರೆ ಹಿಂದೂ ಧರ್ಮರಕ್ಷಕರು ಅಂತ ಹೇಳ್ಕೊಳ್ತಿರೋರು ಹಿಂದೂ ಹೆಣ್ಣು ಮಕ್ಕಳಿರಲಿ, ಯಾವುದೇ ಧರ್ಮಕ್ಕೆ ಸೇರಿದರೂ ಕೂಡ ಅವ್ರ ಪರವಾಗಿ ನಿಲ್ಲಬೇಕು. ಧರ್ಮ ಅಂದರೆ ಅದೇನೆ. ಆದರೆ ಅಂಥದ್ದನ್ನು ಮಾಡದ, ನೆಲದ ಕಾನೂನಿನ ಪರವಾಗಿ ನಿಲ್ಲದ ಯಾರೂ ಧರ್ಮವಂತರಲ್ಲ. SIT ಈ ವಿಚಾರದೊಳಗಡೆ ತಾನು ಈ ಸಮಗ್ರ ತನಿಖೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕಾಗಿದೆಯೋ ಅದನ್ನು ಮಾಡೋದಂಥ ಅವಕಾಶ ಸಿಗಬೇಕು. ಇದಕ್ಕೆ ಯಾವುದೇ ಕಡೆಯಿಂದ ಕೂಡ ಒತ್ತಡ ಯಾವುದೇ ರೀತಿಯಲ್ಲಿ ಬರೋದು ಕೂಡ ತಪ್ಪಾಗುತ್ತೆ. ಈ ಮಧ್ಯೆ ಎತ್ತಬೇಕಾಗಿರುವಂಥ ಪ್ರಶ್ನೆಗಳನ್ನು ಈ ನಾಡಿನ ಜನ ನಾವು ಎತ್ತೋಣ. ಆ ಮೂಲಕ ಈ ಅಸಹಜ ಸಾವುಗಳ ಕುರಿತಾದಂಥ ಸತ್ಯ ಹೊರಬರಲಿ ಅಂತ ಹೇಳ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.